ನೀವ್ ಮಾತಾಡ್ತಾ ಇರಿ, ನಾನು ಆಮೇಲೆ ಬರ್ತೀನಿ. ಆಯ್ತಮ್ಮ, ಹಾಗೆ ಮಾಡು. ಜೈ ಶ್ರೀನಾಥ್, ಹೇಗಿದ್ದೀರಾ? ಫಿಸಿಯೋಥೆರಪಿ ಎಲ್ಲ ಮುಗೀತೋ? ಈಗ ತಾನೇ ತಿಂಡಿ ತಿನ್ಕೊಂಡು ಬರ್ತಾ ಇದ್ದೀನಿ. ಫಿಸಿಯೋಥೆರಪಿ ಮಾಡಿದ್ರೆ ಬಿಡ್ಬೇಕಲ್ಲ ಕೆಂಚಣ್ಣ. ಸರಿಯಾಗಿ ಫಿಸಿಯೋಥೆರಪಿ ಮಾಡಿಸಿ 2 ರೌಂಡ್ ಈ ಗಾರ್ಡನ್ ಅಲ್ಲೆಲ್ಲ ಓಡಾಡಿಸ್ಕೊಂಡ್ಬಂದು ಆಮೇಲೆ ಅವ್ನು ತಿಂಡಿ ಬಿಡೋದು ಇವ್ರನ್ನ, ಗೊತ್ತಾಯ್ತಾ? ಅವರು ಭಾಳ ಇಷ್ಟವಂತರು, ಅದೆಲ್ಲ ಸರಿ. ಯಾಕಂದ್ರೆ ನಮಗೆ ಇದನ್ನು ಮಾಡಬೇಕಾದ್ರೆ ಖುಷಿ ಸಿಗುತ್ತೆ, ಒಂಥರ ನಮ್ಮನ್ನು ನೋಡ್ಕೊಳ್ತಾರೆ, ಗೌರವದಿಂದ ನೋಡ್ಕೊಳ್ತಾರೆ, ಚೆನ್ನಾಗಿ ಹಿತವಾಗಿ ಮಾತಾಡಿಸ್ತಾರೆ. ಇತ್ತೀಚೆಗೆ ನನಗೆ PT ಮಾಡಿದ್ರೆ ಆಯಾಸನೆ ಗೊತ್ತಾಗಲ್ಲ. ಹೇಳಿದ್ರಿ ನೋಡಿ ನೋಡಿ, ನಾವು ಏನೇ ಸಂತೋಷದಿಂದ ಮಾಡಿದ್ರೆ ಅದು ನಮ್ಗೆ ಒಳ್ಳೆಯದೇ ಆಗುತ್ತೆ. ಅದಿರ್ಲಿ, ಇವತ್ತು ಏನ್ ತಿಂಡಿ ನಿಮ್ಗೆ? ಮೊಸರು ಅವಲಕ್ಕಿ ಅಂತೂ ನಿಮ್ಗೆ ಇಡ್ಸಲ್ವಲ್ಲ? ಮೊಸರಕ್ಕಿ ಸೇರಲ್ಲ. ಆ ಶೀಲನ್ ಕರ್ಕೊಂಡು ಹೋಗಿ ಹೋಟ್ಲಿಗೆ ಹೋಗಿ 2 ಮಸಾಲೆ ದೋಸೆ ತಗೊಂಡ್ಬಂದಿದ್ದಾರೆ, ಗೊತ್ತಾ? ಸರಿ ಸರಿ ಹೇಳಿಲ್ವೇ ಊಟ ತಂದಿಚ್ಛೆ ಅಂತ? ಅದಿರ್ಲಿ, ಇವತ್ತಿನ ಕಾರ್ಯಕ್ರಮ ಏನು? ಮೊದಲಾದ್ರೆ ಟೆನ್ನಿಸ್ಗೆ ಅಂತ ಓಡೋಗ್ತಿದ್ದೆ. ಈ ಪ್ಯಾರಾಲಿಸಿಸ್ ಆದಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ, ಓಡಾಟ ಎಲ್ಲ ಬಂದು ಸ್ವಲ್ಪ ಯಾವುದಾದ್ರೂ ಪುಸ್ತಕ ಓದ್ತೀನಿ, ಬೇಗ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ಆನಂದವಾಗಿ ನಿಮ್ಮ ಪ್ರವಚನ ಕೇಳ್ತೀನಿ ಸಾಯಂಕಾಲ. ಮನೆಗೆ ಹೋದ್ಮೇಲೆ ಮಗಳ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ. ಇಷ್ಟೇ ನನ್ನ ದಿನಚರಿ ನೋಡಿ. ದೇವ್ರ ಮೇಲೆ ನೋವ ತಪ್ಪಿದ್ರು ಮಗಳಿಗೆ ವಿಡಿಯೋ ಕಾಲ್ ಮಾತ್ರ ತಪ್ಪಲ್ಲ. ಬಹಳ ಅಷ್ಟೇ, ಇವ್ರು ವಿಡಿಯೋ ಕಾಲ್ಗೆ ಅಂತಾನೆ ಕಾಯ್ತಾ ಇರ್ತಾಳೆ ಯಾವಾಗ. ಬಹಳ ಪ್ರೀತಿಯಾದ ಮಕ್ಕಳು ಅಂತ ಕಾಣುತ್ತೆ. ಹೌದಪ್ಪ, ನಾವು ತುಂಬಾ ಪುಣ್ಯವಂತರು. ಹೌದೌದು. ಈ ಕಾಲದಲ್ಲಿ ತಂದೆ ತಾಯಿ ಭಾರ ಅನ್ನೋ ಮಕ್ಕಳು ತೆಗೆದಿದ್ದಾರೆ. ಇವ್ರನ್ನ ನೋಡಿದ್ರೆ ನಾವು ತುಂಬಾ ಪುಣ್ಯವಂತರು. ಹೌದು, ಲಕ್ಷ್ಮಮ್ಮ ಹೇಳಿದಾಗೆ ನಾವು ಬಹಳ ಪುಣ್ಯವಂತರೇ. ನಮ್ಮ ಮಕ್ಕಳು ಬೇರೆ ಮಕ್ಕಳ ಥರ ಅಲ್ಲ, ಯಾವಾಗಲೂ ನಮ್ಮ ಸಂತೋಷ ಆನಂದದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅಮೇರಿಕಾದಲ್ಲಿ ನಮ್ಗೆ ಒಗ್ಗಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಾಲದಕ್ಕೆ ವರ್ಷಕ್ಕೆ 2 ಸಲ ಬಂದು ಹೋಗ್ತಾರಲ್ಲ.